ಹೆಲೋ ಎವ್ರಿವನ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನನ್ನ ಮಗಳಿಗೆ ರೆಗ್ಯುಲರ್ ಡ್ಯಾನ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗಿರೋದ್ರಿಂದ ಅವಳು 8:30ಗೆ ಡ್ಯಾನ್ಸ್ ಕ್ಲಾಸ್ಗೆ ಹೊರಡ್ತಾಳೆ. ಅವಳು ಹೊರಡೋ ಅಷ್ಟರಲ್ಲಿ ನಾನು ಅವಳಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಡ್ಬೇಕು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಪುಳಿಯೋಗರೆ ಗೊಜ್ಜು ಮತ್ತು ಅನ್ನನ ಮಾಡಿಕೊಂಡೆ. ನನ್ನ ಮಗಳು ರೆಡಿಯಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನನ್ನ ತಮ್ಮನ ಜೊತೆ ಡ್ಯಾನ್ಸ್ ಕ್ಲಾಸ್ಗೆ ಹೊರಟ್ಲು. ಇವತ್ತು ನಮ್ಮ ಊರಿನಲ್ಲಿ ಮುಲ್ಕಟ್ಟಮ್ಮನ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರು ಮನೆಯಲ್ಲಿ ಇರಲಿಲ್ಲ, ಅವ್ರ ಕೊಲೀಗ್ಸ್ ಜೊತೆ ಔಟಿಂಗ್ ಹೋಗಿದ್ರು. ಸೊ ಅದರಿಂದ ನಾನು ಮತ್ತು ನನ್ನ ಚಿಕ್ಕ ಮಗಳು ನಮ್ಮ ಡ್ಯಾಡಿ ಜೊತೆ ಊರಿಗೆ ಹೋದ್ವಿ. ನಮ್ಮ ಡ್ಯಾಡಿಗೂ ಸಹ ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ಹೇಳಿ ಅವರು ನಮ್ಮನ್ನ ಊರಿಗೆ ಬಿಟ್ಬಿಟ್ಟು ಹೋದರು. ನಾವು ಹೋಗೋ ಅಷ್ಟರಲ್ಲಾಗಲೇ ಪೂಜೆ ಮಾಡಿ ಮರಿ ಕಡ್ದು ಮಟನ್ನ ಬೇಯಿಸ್ತಾ ಇದ್ರು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮವರೆಲ್ಲ ಸೇರಿಕೊಂಡು ಈ ದೇವ್ರನ್ನ ಮಾಡ್ತಾರೆ. ದೇವ್ರ ನೆಪದಲ್ಲಿ ಎಲ್ಲರೂ ಜೊತೇಲಿ ಸೇರಿಕೊಂಡು ಹೊಲದಲ್ಲಿ ಅಡುಗೆ ಮಾಡಿ ಊಟ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಇದ್ರೂ ಇನ್ನೂ ಸಾಂಬಾರು ಆಗಿರಲಿಲ್ಲ. ಯಾಕಂತಂದರೆ ಮಸಾಲೆ ರುಬ್ಬಿಸ್ಕೊಂಡು ಬರೋಕ್ಕೆ ಹೋಗಿದ್ದವ್ರು ಇನ್ನೂ ಬಂದೇ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ಈ ಸಂಡೇ ನಮ್ಮೂರಲ್ಲಿ ಮತ್ತು ಸುತ್ತಮುತ್ತ ಯಾವ ಊರಲ್ಲೂ ಕರೆಂಟ್ ಇರಲಿಲ್ಲ. ಅಂತೂ ಇಂತೂ ಹೇಗೋ 4-5 ಹಳ್ಳಿ ಸುತ್ತಿ ಮಸಾಲೆ ರುಬ್ಬಿಸ್ಕೊಂಡು ಬರೋ ಅಷ್ಟರಲ್ಲಿ 4 ಗಂಟೆ ಆಗೇ ಹೋಗಿತ್ತು. ಎಲ್ಲರೂ ಪಾಪ ಊಟ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ನನಗೂ ಸಹ ತುಂಬಾ ಹೊಟ್ಟೆ ಹಸಿತಾಯಿತ್ತು. ಫಸ್ಟ್ನೇ ಪಂಕ್ತಿನಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.